ಅಯ್ಯವ್ವ ಇಷ್ಟು ಮಳೆ ಐತಿ. ನಮ್ಗೆ ಇವತ್ತು ಯಾಕೆ ಮಳೆ ಬರಾಕ್ತತಿ? ಭಾಳ ತಂಡತ್ತೈತಿ. ನೆಗಡಿ ಭಾಳ ಬಂದೈತಿ ನನಗೆ. ಕೊಂಡ್ರಕ್ಕಾಗತ್ತು ಮಲ್ಕೊಂಡ್ಬಿಡ್ತೇನೆ. ಭಾಳ ಮಳೆ ಬರತೈತಿ. ಇದೇನಲ್ಲ ತೊಟ್ಟೆಲ್ಲ ತುಂಬತೈತಿ. ಅಲ್ಲಿ ಪೈಪಿನ ಹರಿ ತೆಗ್ದಾನೋ ಇಲ್ಲೋ ನೋಡಿ ತೆಗ್ದ ಅಲ್ಲಿ ಹೋದ್ರೆ ಕೂಸ್ಕೊಂಡ್ಬಿಡ್ತೇನೆ. ಸಾಕರ್ ತಂಡೈತೈತಿ. ಇವತ್ತು ಛತ್ರಿ ತಗೋತಾನೆ ತಂದಿ. ಇವತ್ತು ಯಾಕೆ ಇಷ್ಟು ಮಳೆ ಬರಾಕತೈತಿ? 2 ದಿನ ಮಳೆ ಅಂತ ಬಿಟ್ಟಾರ. ಇಲ್ಲೆಲ್ಲ ನೋಡಿರ ಭತ್ತ ಕೊಯ್ಯಾಕತ್ತಾರ. ಮಳೆ ಚಳಿ ರಗಡಾಗೈತಿ. ಏನು ಮಾಡಿದ್ರು ನಾನ ಮಾಡ್ಬೇಕು ನೋಡಿ. ಮನ್ಯಾಗ ತೊಟ್ಟಿ ಒಂದು ಮಾಡ್ಕೊಂಡಾರ. ತೊಟ್ಟಿ ತುಂಬಾಕತೈತಿ. ಇನ್ನು ಇದನ್ನು ಹೋಗಿ ಮಳೆಯಾಗ ತೋರಿಸ್ಕೊಂಡು ಪೈಪ್ ತೆಗೆದು ಬರ್ಬೇಕು ನಾ. ನೋಡ್ರಿ ಸಸಿ ಆರಾಮ್ ಬೆಚ್ಚಗೆ ಒಳಗೆ ಕುಂತಾಳು. ಸೊಂಟ ನೋವು ಅಂತ ನೇವ ಮಾಡ್ಕೊಂಡು ನನಗೆ ನಿದ್ರಾಗೈತಿ. ಇವ ಏನು ತಂಡೈತಿ ಇವತ್ತ ಇಷ್ಟೊಂದು ಮಳೆ ತಂದಿ. ಇಲ್ಲಿ ಪೈಪ್ ಐತಿ. ನಿಂದ್ರೆ ನೀರು ಕೊಸ್ತಾನು. ಇಷ್ಟು ನೀರು ಕೊಚ್ಬಿಟ್ನಿ ಅಂದ್ರೆ ಅವು ಪೈಪ್ ಮನೆಯಿಂದ ನೀರು ಜಗ್ತೈತೆ. ಅದಿಲ್ಲ ನೀರೇ ಜಗ್ಗುದಿಲ್ಲ ಅದು. ಯವ್ವ ಹೆಂಗೂ ಎಲ್ಲಾರ್ದು ಊಟ ಆಗೈತಿ. ಭಾಳ ಥಂಡಿ ಹತ್ತತೈತಿ. ನಿದ್ದೆ ಬಂದೈತಿ. ಹೋಗಿ ಬೆಚ್ಚಗೆ ಮಕ್ಕೊಂಡ್ಬಿಡ್ತಾನೆ ಇವ. ಆಹಾ ಒಳಗೆ ಬೆಚ್ಚಗೆ ಐತೆವ. ಒಂದು 5 ನಿಮಿಷ ರಗ್ಗಿಸ್ಕೊಂಡು ಮಕ್ಕೊಂಡ್ಬಿಡ್ತಾನೆ ನಾನು. ಯಾಕೋ ಭಾಳ ಥಂಡಿನ ಐತವ. ಯಾಕೋ ಜ್ವರ ಬಂದಂಗೆ ಅದಾವ. ನಮ್ಮ ಗೌಡ್ರಲ್ಲಿ ಹೋದ್ರು ಕಾಣವಾರು. ಅವರು ಪಾಪ ಭತ್ತ ಕೊಯ್ಯತಾರ. ಹೊಲ್ದಾಗ ಭತ್ತ ಮುಚ್ಚೋದು ಅದನ್ನು ಮಾಡೋದು ಇದನ್ನು ಮಾಡೋದು ಹೊಲದಾಗ ಅದಾರ. ಅಮ್ಮ ಊಟ ಮಾಡಿದೆ ಇಲ್ಲ? ಹ್ಞೂನವ ಉಂಡು ಬನ್ನಿ. ಇವತ್ತಿ ಅನ್ನ ಬೇಳೆ ಸಾರ ಮಾಡಿ ಇಟ್ಟಿದ್ಲ. ಅದಕ್ಕೆ ಮತ್ತು ಬೀಗರು ಬಂದಾರ ಸ್ಪೆಷಲ್ ಎಲ್ಲ ಅಡುಗೆ ಮಾಡಿದ್ ನೋಡು. ಗಡತ್ತಾಗಿ ಉಂಡು ಬಂದು ಕುಂತೇನೆ. ಯಾಕೆ ಬಿ ಅದ್ಯಾಕೆ ಹಂಗಂತಿ? ಅಡುಗೆ ಮಾಡಿರ್ಲಿಲ್ಲನ? ಮಾಡಿದ್ಲವ ಅನ್ನ. ತಳ್ಳಗೆ ನೀರಿನ ಸಾರು ಮಿಚ್ಚಿ ಅನ್ನ ಮಾಡ್ಯಾಳು. ತಳ್ಳಗೆ ನಿಕಡಿ ನೀರು ಸಾರು. ಹಂಗೆ ಸಾರು ಇತ್ತು ನೋಡುವ. ಉಣ್ಣಾಕ ಕೊಕ್ ಅನ್ನತ್ತಿತ್ತು. ಹಂಗೆ ಇರವತ್ತಿನಂತೇನು ಉಂಡು ಬನ್ನಿ. ನಿಮ್ಮ ಅಪ್ಪಗೆ ಯಾಕೋ ಉಣ್ಣಾಕ ಮನಸ್ಸು ಆಗಲಿಲ್ಲ. ಅರ್ಧಂಬರ್ಧ ಉಂಡು ಯಾಕೋ ಹೊಟ್ಟೆ ಗಡಬಡಾಗತ್ತಂತೆ ವಾಕಿಂಗ್ ಮಾಡ್ಬಾರ್ದಂತ ಹೋದ. ಹೊರಗೆ ನೋಡ್ರಿ ಸಾಕಟ್ಟು ಮಳೆ ಐತಿ. ಛತ್ರಿ ತೊಗೊಂಡು ಹೋಗಿದ ನಿಮ್ಮಪ್ಪ. ಇವರು ಇನ್ನೂ ಬಂದಿಲ್ಲ ನೋಡ್ರಿ. ಬಾಡಿಗೆ ಹೋದಾರ. ಎಷ್ಟೊತ್ತಾತು ಮತ್ತು ಬರ್ತೀನಿ ಅಂದಿರು. 2 ದಿನ ಆಯ್ತು ಇನ್ನೂ ಬಂದಿಲ್ಲ. ನೀನು ಬೇರೆ ಅವತ್ತು ಹೋಗ್ಕೊಂಡಂದಿದ್ದಿ. ಮಳೆ ಹತ್ತೈತಿ ಮತ್ತು ಇನ್ನೊಂದು 2 ದಿನ ನೀರನ್ನೆಲ್ಲ ಐತಿ. ಚಲೋ ಆತು ಬಿಡತ್ತೆ. ನನಗೊಂದು ಕಮ್ಮಿ ಆತ. ಹೇಳ್ತಾನೆ ನಾನು. ಭಾಳ ಮಕ್ಕಳಾಕತ್ತೆ. ಓವರ್ ಆ್ಯಕ್ಟಿಂಗ್ ಅನಿಸ್ತತಿ. ನೋಡ್ಲಿ ರಗ್ಗ ಮಸ್ತದ ನೋಡ್ಲಿ. ಎಲ್ಲಾರು ಒಂದೇ ಥರ ತೊಗೊಂಡ್ರ ನಾನು ರಗ್ಗ. ಅಲ್ಲೇ ಮೊನ್ನೆ 500 ರೂಪಾಯಿಗೆ 4 ರಗ್ ಅಂತ ಬಂದಿದ್ದು. ಅವು ಕಲರ್ ಬೇರೆ ನೋಡಾಕಿನ್ವಲ್ಲ. ಅವು ಕಲರ್ ಬೇರೆನೇ ಇರಲಿಲ್ಲ. ಹಿಂಗಾಗಿ ಒಂದೇ ಕಲರೇ ಇದ್ದು. 500 ರೂಪಾಯಿಗೆ 4 ರಗ್ಗು. ಇಷ್ಟು ದಿಪ್ಪನ್ನು ಚಲೋ ಅದಾವು ಕ್ವಾಲಿಟಿ. ಮತ್ತು ಗುಂಜದು ಏನು ಹೋಗಾತಿಲ್ಲ ನೋಡ್ಬಿ. ಅಷ್ಟು ಚಂದ ಅದಾವ. ಬಣ್ಣು ಹೋಗಾತಿಲ್ಲ ಮಾಸಾತಿಲ್ಲ ಏನೂ ಇಲ್ಲ. 500 ರೂಪಾಯಿಗೆ 4 ರಗ್ ಅಂತ ಬಂದಿದ್ದು. ಇಲ್ಲೇ ಓನ್ಯಾಗ ಗಾಡ್ಯಾಗ ತೊಗೊಂಡಿನಿ ನಾನು. ಇದು ಕಿಡಿಕಿ ರೋಡಿಗೆ ಹತ್ತಿ ಹಾಕತ್ತಲ್ಲ ಹಾರನ್ ಸೌಂಡ್ ಅದು ಎಲ್ಲ ಕೇಳ್ತದೆ ನೋಡಿ. ಅದಕ್ಕೆ ಒಂದಿಟ್ಟು ಬ್ಯಾಸ್ ಹಾಕತ್ತೆ ಮಕ್ಕೊಂಬಿಟ್ಟಿನಿ ನಾನು. ಮತ್ತೇನು ಇನ್ನು ಏನರ ಮಾಡಾಕತ್ತೀನಿ ನಾಕಿನ. ಅಲ್ಲ ಈಗ ಟೈಮ್ ಎಂಟಾಗೈತಿ. ಹೆಂಗೋ ಮಳೆ ಬರಾಕತ್ತೈತಿ. ಬಿಸಿ ಮಿರ್ಚಿ ಬಜ್ಜಿ ಮಾಡಾಕತ್ತಲ್ಲ. ತಿಂತಾವ ಅನ್ನ ಉಂಡು ಒಕ್ ಅನ್ನತತೆ ಇವ. ಇಲ್ಲಬೇ ನಾವು 3 ದಿನ ಆತ ಹಿಂಗೆ ಮಕ್ಕೊಂಡ. ಮತ್ತು ನೀನು ಕುಂತಿ. ನಾನು ಮಕ್ಕೊಂಡ ಬಿಟ್ಟೇನಿ. ನನ್ನ ಗಂಡಗ ಅನುಮಾನ ಬಂದಿತ್ತು. ಬರೋ ಎಳೆ ಆಗೈತಿ. ಅವ್ರು ಅವ್ನು ಮಾಡಾಕ ಹಚ್ಚನೂ ಅನುಮಾನ ಬಂದಿತ್ತು. ಹಗುರ ಎದ್ದು ಹೋಗಿ ನಾನ ಮಾಡಾಕ ನಿಂದಿರ್ತಾನಗಪ್ಪ. ಹೌದನ? ಇವತ್ತು ನಿನ್ನ ಗಂಡ ಬರ್ತಾನ? ಆತು ಹೋಗಿ ಮಾಡಾಕ ನಿಂದ್ರ. ಮಿರ್ಚಿ ಬಜ್ಜಿ ಮಾಡ್ಲಾ ಬೋಂಡಾ ಬಜ್ಜಿ ಮಾಡ್ಲಾ? ಮಿರ್ಚಿ ಬಜ್ಜಿ ಮಾಡು. ಚುಮ್ಮರಿ ಒಗ್ಗರ್ನಿ ಮಿರ್ಚಿ ಬಜ್ಜಿ ತಿನ್ನೋಣಂತ. ನಿಮ್ಮ ಅಪ್ಪ ಬರ್ತಾನೆ. ಮಾಡೋನಿ ನಾನು ಬರ್ತೇನಲ್ಲ. ಅಡುಗೆ ಮನ್ಯಾಗ ಕುಂಡತನು. ನಾನು ಹಿಟ್ಟು ಕಲಿಸಿ ಕೊಟ್ಟಂಗೆ ಮಾಡ್ತಾನೆ. ನಿನ್ನ ಗಂಡ ಬರೋ ವೇಳೆಗೆ ನಾವು ಇಬ್ಬರು ಮಾಡತ್ತಿದ್ವು ಅಂದ್ರೆ ಆಕೆ ಮಕ್ಕೊಂಡು ಹೇಳಿದ್ರೆ ಅದನ್ನ ನೀವು ಮಾಡ್ಕೊಂಡ್ರೆ ಆತು. ಹೋಗು ಬಜ್ಜಿ ನೋಡುವ ಏನು ಮಸ್ತ್ ಆಗತ್ತಾವು. ಹಂಗೆ ಕುರು ಅನ್ನತ್ತಾವ ಬೋಂಡಾ ಬಜ್ಜಿ. ಅಷ್ಟು ಚಲೋ ಆಗತ್ತಾವ ನೋಡು. ಭಾಳ ಚಲೋ ಮಾಡ್ತೀವಿ ಬಿಡು ಬಜ್ಜಿ. ಹಿಂಗೆ ಕಲಿಸಿ ಮಾಡೋದಂಗೆ ಗೊತ್ತಾ ಇರಲಿಲ್ಲ ನೋಡು ಬಜ್ಜಿ ಮಾಡೋದು. ನೀನೇ ಕಲಿಸ್ಕೊಟ್ಟಿಲ್ಲ. ಭಾಳ ಚಲೋ ಆಗೈತೆ ಬಿಡು ಬಜ್ಜಿ. ಚಾನು ನೋಡು ಕಟಕ ಕುರಿಯಾಕಿ ಇಂಗ್ಲೀಷ್ ಬಿಡ್ಲಿಲ್ಲ ಚಾದವನ ಬೇಡ ಇರಲಿ ನಟ. ಅವು ಚಂದ ನಮಗೆ ಚಾ ಕುದೀತಂದ್ರೆ ಹಾಲಾಗ ಇಟ್ಟಲ್ಲ ಚಾಪಡಿ ಸಕ್ಕರೆ ಹಾಕಿ ಅದು ಕಳ ಕುದೀತಂದ್ರೆ ಟೇಸ್ಟ್ ಮಸ್ತ್ ಬರ್ತೈತಿ. ಒಂದಿಟ್ಟು ಕುದೀಲಿ. ಮತ್ತು ಈ ಬಾಂಡೆ ಸ್ವಲ್ಪ ಈ ನೀರಿನ ಟಿಪ್ಪ ಈ ಹೊಸ ತೊಗೊಂಡೇನ ಡಬ್ಬಿ ಅದೆಲ್ಲ. ಅಲ್ಲಿ ಮ್ಯಾಲ ಟೀ ಮತ್ತು ಶುಗರ್ ಅಂತ ಬರ್ತೈತೈತಲ್ಲ ಅವು ಡಬ್ಬಿ ಚಂದದ ಬಿಡು. ಈಗ ಬೇ ನಾವು ಹೊರಗಾದ್ರೆ ಮುಟ್ಟಾದ್ರೆ ಒಳಗೆ ಬರೋದಿಲ್ಲ. ಭಾಳ ಕಟ್ಟಪ್ಪ ಅನ್ನಿಸ್ಬೇಕು. ನಮ್ಮ ಅತ್ತಿಗೂ ವಯಸ್ಸಾಗೈತೆ ಅಂತಂದ್ರೆ ಆಕೆಗೂ ಹೊರಗೆ ಹಾಕೈತಿ ಇನ್ನು. ಹಾಗಾಗಿ ನಾವು ಅಡುಗೆ ಮನೆಗೆ ಬರೋದಿಲ್ಲ. ಈಗ ಒಂದು ಕಪ್ ಚಾ ಅದು ಮಾಡಬೇಕು ಬಿಡಬೇಕು ಅಂತಂದ್ರೆ ನನ್ನ ಗಂಡನ ಬರ್ಬೇಕು. ಅವಾಗ ಪಟ್ನಾಗ ಗೊತ್ತಾಗಲ್ಲ ಡಬ್ಬಿಗಳು. ಅವೇನು ಮಾಡಿಬಿಡ್ತಾನೆ ಎಲ್ಲ ಕಿತ್ತಾಕ್ತಿರ್ತಾನೆ. ಅದಕ್ಕೆ ನಾನು ಮೊನ್ನೆ ಬಾಂಡೆದಾರ ಬಂದಿದ್ರವ. ಆ ಬಾಂಡೆ ಶೆಲ್ಫ್ ನೋಡಿ ಏನು ಪಳ ಅನ್ನತ್ತಾವು. ಅದ್ರ ಮ್ಯಾಲೆ ಡಬ್ಬಾಕಿದ್ದು ಎಲ್ಲ ಬಾಂಡೆ ಹೊಸವ. ನಾವು ಅದನ್ನು ಪೂರ್ತಿ ಸಟ್ ತೊಗೊಂಡು ಅದ್ರ ಜೋಡಿ ಅವನು ತೊಗೊಂಡು ಅದನ್ನು ಹಾಕಿಬಿಟ್ಟ ನೋಡ್ವಿ. ಮತ್ತು ಇಲ್ಲಿ ಕುತ್ತೆಲ್ಲ ಬಜ್ಜಿ ಇಟ್ಟವಿ. ಆ ಡಬ್ಬಿನೂ ಹೊಸ ತೊಗೊಂಡು ಸ್ಟೀಲ್
ಸ್ಟೀಲಿಂದ. ಆಮೇಲೆ ನೀರಿನ ತಿಪ್ಪಾಯಿ ಅದು 2.5 ಕೊಡ ಹಿಡಿತೈತೆ ಅದು, ಅದನ್ನು ಹೊಸ ತೊಗೊನಿ. ಆಮೇಲೆ ಅವು 2 ಡಬ್ಬಿ ತೊಗೊನಿ, ಇನ್ನೂ ಒಂದು 2-3 ಡಬ್ಬಿ ತೊಗೊಂಡೇನಿ. ಅಲ್ಲಿ ಬಿಸ್ಕಿಟ್ ಅದು ಹಾಕಿ ಇಟ್ಟೇನಿಲ್ಲ ಆ ಕಡೆ. ಅವನು ತೊಗೊಂಡೇನಿ. ಅಷ್ಟ ಅಂದ್ರೂ ಏನಿಲ್ಲ ಅಂದ್ರೂ 4,500 ರೂಪಾಯಿ ಬಿತ್ವೆ ಎಲ್ಲಕ್ಕೂ. ಆದರೂ ನನಗೆ ಡಬ್ಬಿ ಭಾಳ ಇಷ್ಟ ಅದುವ. ನೀ ಬೇಕಾದ್ರೆ ಇನ್ನೊಂದು ಬಂದಾಗ ತೊಗೊಳಂತ್ಯಾ, ನನಗಂದು ಕೊಡ್ತೀಯನ? ಹ್ಞೂ ಪಕ್ಕ ಬರೀ ಪಕ್ಕನಿ. ನಾನು ನನ್ನ ಗಂಡಗೆ ಅದು ಗೊತ್ತಾಗಲಿ ಅಂತ ಇಟ್ಟಿದ್ದೀನಿ. ನೀ ತೊಗೊಂಡು ಹೋಗ್ಬಿಡ್ತಾಳಂತ. ಅವ್ನು ನೋಡಿದಾನೀಗ ಅವ್ರು ಅವು ಕೊಟ್ಟು ಕಳಿಸಿಲ್ಲ ಅನ್ನೋದಲ್ಲ. ಬೇಕಾರೆ ಇನ್ನೊಂದು ಬಂದಾಗ ನಾನು ತೊಗೊಂಡು ಇಟ್ಕೊಂಡಿರ್ತಾನೆ. ಎಲ್ಲ ಅರಿಶಿನ ಪುಡಿದ ಅಂದ್ರೆ ಹಲ್ದಿ ಡಬ್ಬಿ, ಶುಗರ್ ಡಬ್ಬಿ, ಜೀರಿಗೆ ಡಬ್ಬಿ ಹಿಂಗೆಲ್ಲ ಬರ್ದಿದ್ದಾವೆ. ನಿಂಗೆಲ್ಲ ಬೇಕಂದ್ರೆ ತೊಗೋತಾನೆ. ನಂಗೆ ರೊಕ್ಕ ಫೋನ್ಪೇ ಮಾಡ್ಬೇಕು ನೀ ಮತ್ತು. ನನ್ನ ಕಡೆ ಎಲ್ಲಿಂದ ರೊಕ್ಕ ಬರಬೇಕು? ನನ್ನ ಗಂಡನ ರೊಕ್ಕ ನಾ ಖಾಲಿ ಮಾಡೋದಿಲ್ವಾ? ನಂಗೆ ರೊಕ್ಕ ನೀ ಫೋನ್ಪೇ ಮಾಡ್ದಾರ ನಾ ತೊಗೋತಾನೆ. ಆತ ತಗೋ, ನಾನು ನಿನಗೆ ಊರಿಗೆ ಹೋಗಿ ಫೋನ್ಪೇ ಮಾಡ್ತೀನಿ. ನೀ ಬಾಂಡೆದಾರ ಬಂದ್ರೆ ನಾನು ಫೋನ್ ಹಚ್ಚಿ ನಾನೇ ಫೋನ್ಪೇ ಮಾಡ್ಬಿಡ್ತಾನೆ ನಿಂಗೆ. ತೊಗೊಳಂತೆ ಏನೇನು ಅದಾವ ನಿಂಗೆ ಎಲ್ಲ ಫೋನ್ ಮಾಡಿ ಫೋಟೋ ಬಿಡಿ ನಂಗೆ ತೊಗೊಳಂತೆ. ನಂಗಂತೂ ಭಾಳ ಇಷ್ಟ ಅದು. ಅದು ಏನಿಲ್ಲ ಬಜ್ಜಿ ನೀನು ಅವನ ಅದನ್ನೇನು ಹಿಟ್ಟು ಕಲಿಸ್ತಾ ಹಂಗೆ ಕೈಯ ಹಿಡ್ಕೊಂಡು ಕುಂತಿಯಲ್ಲ, ಅದನ್ನ ಯಾಕೆ ಹಂಗೆ ಹಿಡ್ಕೊಂಡು ಕುಂತೀವಿ? ಅಯ್ಯೋ ಕರ್ಮ, ನೀನು ಬಟ್ಟೆ ಗೊತ್ತಿಲ್ಲ ಅಲ್ಲೇ. ನಾ ಬರೀ ಬಜ್ಜಿ ಮಾಡಿದಾಗ ಹಿಂಗೆ ಮಾಡ್ತಾನೆ ನೋಡು. ಇದನ್ನ ಒಂದು ಸ್ವಲ್ಪ ಹಸಿ ಖಾರ ಹಾಕ್ಬೇಕು ಇದಕ್ಕೆ ನಾ ಹಿಟ್ಟಿಗೆ. ಆಮೇಲೆ ಸ್ವಲ್ಪ ಎಣ್ಣೆ ಕಾಸಿ ಹಾಕ, ಬೇಕಂದ್ರೆ ನಿಂಗೆ ಹಸಿ ಎಣ್ಣೆ ಹಾಕೋನಿ. ಹಸಿ ಎಣ್ಣೆ ಹಾಕಿ ಎಣ್ಣೆ ಕಾಸಿ ಹಾಕ್ಬಿಡ. ಹಸಿ ಎಣ್ಣೆ ಹಾಕುವ. ಆಮೇಲೆ ಅಷ್ಟು ಹಸಿ ಖಾರ, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕಿ ಒಂದಿಟ್ಟು ಉಪ್ಪು ಹಾಕಿ ಚಂದಮ್ನೆ ನೀರು ಹಾಕಿ ಕುಡ್ದೆ ಅಂದ್ರೆ ಕಡ್ಲಿ ಸಣ್ಣ ಇಡ್ತಾರೆ ಗೊತ್ತೈತಿ ನಮ್ಮೂರು ಸರಿ. ಹಂಗೆ ಆಕತಿ ರೊಟ್ಟಿ ತಿನ್ನಕತ್ರ ಬಾಯಾಗ ಹಂಗೆ ಜುಲು ನೀರು ಬರ್ತಾವೆ ನೋಡು. ಅಷ್ಟು ಟೇಸ್ಟ್ ಆಗ್ತದೆ ಗೊತ್ತೈತೇನ. ನಾ ಅದಕ್ಕೆ ಇಟ್ಟೇನಿ. ಹೌದನವೇ? ಅದು ಇನ್ನೆರಡು ಅದಾವ ಬಜ್ಜಿ. ಇವ್ನು ಕರೆದ ತೆಗಿತಾನೆ. ಇನ್ನೂ ಬರ್ಲಿಲ್ಲ ನೋಡು ನನ್ನ ಗಂಡ ಇದ್ದಾಗ ಮಾಡ್ಬೇಕು ಅನ್ಕೊಂಡ್ರೆ. ಸಂಗೀತಾ, ಸಂಗೀತಾ. ಅಯ್ಯೋ ಬಂದೆ ಅನ್ಕೊಂಡಂಗ ಬಂದೆ ನೋಡು. ನನ್ನ ಗಂಡಂಗೆ 100 ವರ್ಷ ಆಯ್ತು, ನನ್ನ ಬಂಗಾರ. ಬರೀ ಗಂಡಂದು ಆಮೇಲೆ ನಿಮ್ಮ ಅತ್ತಿದು ಹೇಳಾಕತಿ. ನಿನ್ನ ಮಕ್ಕಳದಾಗ ಹೇಳ ನಮ್ಮ ವೀಕ್ಷಕರಿಗೆ. ನಾಳೆ ವಿಡಿಯೋದಾಗ ತೋರಿಸ್ತೀನಿ ಬಿ ಅವ್ರು ನನ್ನ ವೀಕ್ಷಕರಿಗೆ ಎಲ್ಲರಿಗೂ. ನಾಳೆ ವಿಡಿಯೋದಾಗ ಎಲ್ಲರನ್ನೂ ತೋರಿಸ್ತೀನಿ ಆಯ್ತಾ? ಸಂಗೀತಾ, ಏನು ಮಾಡತ್ತೀರಿ? ಬಜ್ಜಿ ಅಲ್ಲ, ಮೊದ್ಲ ಆರಾಮಿಲ್ಲ ಅಂತೀಯ, ಯಾಕೆ ಬಜ್ಜಿ ಮಾಡಕ್ಕೆ ಹೋಗಿದ್ದಿ? ಅದ್ರಿ ಏನಿಲ್ರಿ, ಮಳಿನೂ ಜೋರು ಹತ್ತಿತ್ತ. ಮತ್ತು ಅಕ್ಕಿನೂ ಮಕ್ಕೊಂಡಾರ್ರಿ ಯಾಕೋ. ಅವ್ರಿಗೂ ಪಾಪ ಮಳಿಗೆ ತಂಡ ಹತ್ತೈತಿ ಕಾಣ್ತತ್ರಿ. ಬೆಚ್ಚಗ ಮಕ್ಕೊಂಡಾರ್ರಿ. ಅದಕ್ಕಾಗಿ ಪಾಪ ಅವ್ವನು ಬೆಳಗಿಂದ ಎಲ್ಲ ಕಸ ಹೊಡಿದು ಬಂಡೆ ತಿಕ್ಕದು ಎಲ್ಲ ಮಾಡ್ಯಾಳ್ರಿ. ಹಿಂಗಾಗಿ ನಾನು ಸ್ವಲ್ಪ ಏನಾದರೂ ಮಾಡಿರಾತು. ಅವ್ವ ಬಂದಾಗಿನಂತೂ ಏನು ಅಡ್ಗಿನೂ ಮಾಡಿಲ್ರಿ. ಬರೀ ನನಗೂ ನಡ ಹಿಡಿದು ನಾನು ಮಲ್ಕೊಂಡ್ಬಿಟ್ಟಿನ್ರಿ. ಅದಕ್ಕಾಗಿ ಬರೀ ನೀರಂಗೆ ಬ್ಯಾಳಿ ಸಾರು ಅನ್ನ ಮಾಡಿ ಇಟ್ಬಿಟ್ಟಿದ್ರು ಅತ್ತಿ. ಪಾಪ ಅವ್ರಿಗೂ ಎಲ್ಲಿ ನಿಗಬೇಕ್ರಿ. ಅದಕ್ಕಾಗಿ ಅವರು ಮಲ್ಕೊಂಡಿದ್ರೆ ಬೆಚ್ಚಗರ ಕೊಚ್ಕೊಂಡ್ರಿ. ಅದಕ್ಕೆ ನಾನು 1-2 ಬಜ್ಜಿ ಮಾಡಿರಾತು. ಎಲ್ಲರೂ ತಿಂತಾರೆ, ಅವ್ರಿಗೂ ತಂಡ ಕಾಣ್ತತ್ರಿ. ಮತ್ತು ಮಾವಾರು ಹೊಲಕ್ಕೆ ಭತ್ತ ಇದು ಮಾಡಿದಾರಂತಲ್ರ, ಮಳೆ ಬರತ್ತಂತ ಅಲ್ಲಿ ತಟ್ಟು ಹಚ್ಕೊಂಡು ಅವ್ರು ಅಲ್ಲೇ ಹೋಟೆಲ್ದಾಗ ತಿಂದು ಇರ್ಬೇಕ್ರಿ. ಮತ್ತು ಅವರು ಬರ್ತಾರಿನ ಅವ್ರಿಗೆ ಟಕ್ಕತಿ ಅಂತ ಚಾ ಎಲ್ಲರಿಗೂ ಇಟ್ಟು ಬೆಚ್ಚಗ ನಾನು ಬಿಸಿ ಬಜ್ಜಿ ಮಾಡಾತೇನೆ ನೋಡ್ರಿ. ಬರ್ರಿ ನಿಮಗೂ ಹಾಕಿ ಕೊಡ್ತೇನೆ ರೀ, ತೊಗೊಂಡು ತಿನ್ರಿ. ಮತ್ತು ಹುಡುಗರು ಎಲ್ಲದಾರು ನೋಡ್ರಿ, ಅವ್ರು ಮನೆಗೆ ಬಂದಿಲ್ಲ ನೋಡ್ರಿ. ಅವ್ರು ಬರೀ ಸಾಲಿಂದ ಬಂದು ಪಾಟಿ ಚಿಲ್ಲಿಟ್ಟು ಹೊರಗೆ ಜಿಕ್ಕಾಡ್ಕೊಂತ ಹೋಗಿದಾರೆ ಅವ್ರು. ಏನ ಅವು ಮಕ್ಕೊಂಡಾಳ? ಯಾಕ? ಏನು ಅನ್ನೋರಿ ಪಾಳೇಂದ್ರ, ಯಾಕೋ ನಾವು ಬಂದಾಗಿಂದ ಟಿಸುಕ್ ಪುಸುಕ್ ಭಾಳ ಮಾಡತ್ತಾರ್ರಿ. ನಮ್ಮ ಜೊತೆ ಸರಿಯಾಗಿ ಮಾತಾಡತ್ತೇನೆ ಇಲ್ರಿ ಅವರು. ನಾವು ಕುಂತ್ರ ನಿಂತ್ರನ ಸೇರತ್ತಿಲ್ರಿ. ಅವ್ರು ಏನಾರ ಕೆಲಸ ಇತ್ತಂದ್ರೆ ಮಾಡ್ಕೊಂಡ್ರೆ ಹೋಗಿ ರಗ್ ಮುಸ್ಕಾಕೊಂಡು ಮಕ್ಕೊಂಡ್ಬಿಡತ್ತಾರೆ. ಮತ್ತು ನಾನು ಎಷ್ಟಂತ ಬ್ಯಾಸ ಹಾಕತ್ರಿ ಹೋಗ್ಕನೇನ್ರಿಪ್ಪ. ಈಕೆ ಸಂಗೀತ ಏನಂದ್ಲು, ಯವ್ವ ಬಂದು 2 ದಿನ ಇರ್ಬೇ ಹೋಗಂತೆ ಅಂದ್ರಿ. ಅದಕ್ಕೆ ನಾನು ಉಳ್ದೇನ್ರಿ. ನಾವು ನಾಳೆ ಬೆಳಿಗ್ಗೆ ಹೋಗ್ತೇವ್ರಿ ಅಳಿ ಅಂದ್ರೆ. ಅದು ಇವ್ರ ತಂಗಿ ಒಂದು 4 ದಿನ ಬರ್ತಾಳಂತ್ರಿ. ಆಕಿದು ಈಗ ಕಾಲೇಜ್ ಸುಟ್ಟಿ ಕೊಟ್ಟೈತ್ರಿ. ಆಕಿ ಒಂದು 4 ದಿನ ಬರ್ತಾಳಂತ್ರಿ. ಇರ್ಬೇಕಲ್ಲ ರತ್ತಿ, ಇನ್ನೊಂದೆರಡು ದಿನ ರೀ. ಇಲ್ರಿ, ನಾವು ನಾಳೆ ಬೆಳಿಗ್ಗೆ ಹೋಗ್ತೇವ್ರಿ. ಈಕಿಗೆ ಒಂದು ಸ್ವಲ್ಪ ಸೊಂಟನು ಕಮ್ಮಿ ಆಗುತ್ತಲ್ಲ, ಮತ್ತೆ ಬೇಕಲ್ರಿ ಪಾಪ ಎಲ್ಲ ಕೆಲಸ ಅಂದ್ರೆ ಆಕಿಗೂ ನಿಗ್ರಾಕಿದ್ರಿ. ನೋಡಿ ಈಗ ಸೊಂಟ ಹಿಡ್ಕೊಂಡು ಕುಂತ ಅಡಿಗೆ ಮಾಡತ್ತಾಳ. ಕುಂಡ್ರಾಕು ಬರ್ವಾತ್ ನೆಟ್ಟಗೆ. ಆದ್ರೆ ಪಾಪ ಏನು ಮಾಡೋದು, ಮಾಡ್ತೈತೆ ನನ್ನ ಮಗಳು. ಅಂತ ಸೊಸಿ ಅಂತ ಹೆಂಡತಿ ಸಿಗಬೇಕಾದ್ರೆ ಪುಣ್ಯ ಮಾಡ್ಯಾರ ನೋಡ್ರಿ ನೀವು. ಅದಕ್ಕೆ ಮತ್ತು ಈಕಿಗೆ ಒಂದಿಟ್ಟು ಬಾಂಡೆ ಅದು ಇದು ನೀರಾಗಿ ಮಾಡಕತ್ತಾರ ತಂಪಾಕೈತ್ಲ. ಅದಕ್ಕೆ ನನ್ನ ಮಗಳು ಒಂದು 2 ದಿನ ಕಳಿಸ್ತೇನೆ ರೀ. ಆಯ್ತಲ್ಲ ರೀ? ಅಯ್ಯೋ ಅತ್ತಿ, ನಾನು ಪರ್ಮಿಷನ್ ತೊಗೋಬೇಕೇನ್ರಿ? ನಿಮ್ಮ ಮನೆ ನಿಮ್ಮ ಇಷ್ಟ. ನೀವು ಹಾಕಿದ ಮನೆ ಇದು. ಕಳಿಸ್ರಿ. ನನ್ನ ನಾದ್ನಿ ಬರ್ತಾಳಂದ್ರೆ ನಾ ಬ್ಯಾಡ ಅಂತೇನೇನ್ರಿ? ಕಳಿಸ್ರಿ ರೀ. ಅತ್ತಿ ಮಕ್ಕೊಂಡಾರ್ರಿ, ಹೋಗಿ ಹಂಗೆ ಎಬ್ಬಿಸ್ಕೊಂಡು ಹುಡುಗರನ್ನ ಕರ್ಕೊಂಬಂದ್ಬಿಡ್ರಿ. ಪಾಪ ಅವರು ಬ್ಯಾಸತ್ತು ಮಲ್ಕೊಂಡಾರ ಅತ್ತಿ. ಅವ್ರಿಗೂ ಒಂದು ಸ್ವಲ್ಪ 1-2 ಬಜ್ಜಿ ಹಾಕ್ಕೊಡ್ತೇನೆ, ತಿಂದ ಚಾ ಕುಡಿವಾರ ಯಾಕ್ರಿ. ಹೋಗ್ರಿ. ಹಾಂ, ಆದರೂ ಸಂಗೀತ, ನಿನ್ನಂಥ ಸೊಸೆ ಸಿಗ್ಬೇಕಾದ್ರೆ ನಮ್ಮ ಅವ್ವ ಪುಣ್ಯ ಮಾಡ್ಯಾಳ. ಅವ್ವ ಹಾಸತ್ಕೊಂಡು ಮಕ್ಕೊಂಡ್ರು ಎಲ್ಲ ಕೆಲಸ ನೀ ಮಾಡ್ತೀಯಲ್ಲ, ಗ್ರೇಟ್. ಸಂಗೀತ ಬಾ, ನೀ ಲಘು ಲಘು ಬಜ್ಜಿ ಇದನ್ನ ಮಾಡಿಟ್ಟು ಒಂದು ಸ್ವಲ್ಪ ರೂಮಿಗೆ ಬಾ. ನಿನ್ನ ಹತ್ರ ಕೆಲಸ ಐತಿ. ಏನ್ರಿ ಅಂತದ? ಪರ್ಸ್ನಲ್ ಐತಿ, ಬಾರ. ಸರಿ ಆಯ್ತು ತಗೊಳ್ರಿ.
ಅಲ್ಲ ಹುಚ್ಚಿ ಅಳಿಯಂದ್ರ ನಾ ಅದಾನಂತೇಳಿ ನೀ ಎಲ್ಲಿ ಇಲ್ಲೇ ನಮ್ಮ ಜೊತೆನ ಮಲ್ಕೊಂಡು ಗಿಲ್ಕೊಂಡು ಅಂತ ರೂಮಿಗೆ ಕರಿಯಾತಾರ. ನೀನು ಇಲ್ಲೇ ಕುಂತ್ಕೊಂಡು ಏನು ರೀತಿ ಅಂತೀಯಲ್ಲ. ಗಂಡನ ಹೊಲಿಸ್ಕೊಳಕ್ಕೆ ಕಲ್ಕೋ. ಅತ್ತಿನ ಬಗ್ಗ ಬಡ್ದು ಹೊರಗೆ ಹಾಕ್ಬೇಕಂದ್ರೆ ಗಂಡನ ನನ್ನ ಹದ್ಬಸ್ನಾಗ ಇಟ್ಕೋಬೇಕು ಅನ್ನೋದನ್ನ ಕಲ್ಕೊ ನೀನು. ನಮ್ಮ ಹದ್ಬಸ್ನಾಗ ಗಂಧ ಇತ್ತಂದ್ರೆ ನಾವು ಹೇಳ್ದಂಗೆ ಕುಣಿತಾನವ. ಅವನ್ನೆಲ್ಲ ಚಂದಂಗೆ ನೋಡ್ಕೋ. ಅವ್ನು ಬೇಕು ಬೇಡಗಳನ್ನೆಲ್ಲ ಮಾಡ. ಅವ್ನಿಗೆ ಏನು ಬೇಕಂತಾನ ನಾವು ಇನ್ನೂ ಕೇಳ್ಬಿಡ್ದ ನೀ ಮಾಡಿ ತಯಾರು ಮಾಡ್ಬೇಕು ಏನು. ಹ್ಞೂ ಬೈ, ಅಷ್ಟೇ ಮಾಡ್ತೀನಿ. ಅಮ್ಮ ಅಮ್ಮ ಏನಪ್ಪ? ಯಾಕೆ ಬೇ ಹುಷಾರಿಲ್ಲನ? ಯಾಕೆ ಸಪ್ಪಗದಿ? ಯಾಕಪ್ಪ ಬೆಳಗಿಂದ ತಂಡ ಹತ್ತದು ಸುಸ್ತಾದಂಗೆ ಆಗೋದು ಆಗತೈತಿ. ಅದಕ್ಕೆ ಸ್ವಲ್ಪ ಹೊತ್ತು ಈಗ ಬಂದು ಮಲ್ಕೊಂಡು ನೋಡಪ್ಪ. ಮಳೆ ಒಂದು ಜೋರು ಬರತ್ತಿತ್ತ. ಹತ್ತು ಹೊಟ್ಟೆಲ್ಲ ತುಂಬಿತ್ತು. ಅವನ್ನೆಲ್ಲ ನೀರು ತುಂಬೋಗದ ಒಂದು ಚಲ್ಲಿಯ ಪೈಪ್ ಎಲ್ಲ ಬಿಚ್ಚಿ ಮಾಡಿ ತೋಸ್ಕೊನಿ. ಅದಕ್ಕೆ ಭಾಳ ತಂಡ ತಾಕೈತಿ ಮತ್ತೆ. ಅದಕ್ಕೆ ಬಂದು ಮಕ್ಕೊಂದಾನೆ. ಈಗ ಬಂದು 5 ನಿಮಿಷ ಆಯ್ತು. ನಾವು ನಿದ್ದೆ ತಾತಿತ್ತು, ನೀ ಎಬ್ಸಿದಿ. ಹೌದಲ್ವೇ? ಮೈ ಭಾಳ ಬಿಸಿ ಐತಿ. ನಡಿ ದವಾಖಾನಿಗೆ ಹೋಗ್ಬರ್ ನಾನು. ಬೇಡಪ್ಪ, ನಿಮ್ಮಪ್ಪಗೆ ಫೋನ್ ಹಚ್ಚಿದ್ನಿ. ಬರುವಾಗ ಗುಳಿಗೆ ತೊಗೊಂಬರ್ತಾನಂತ. ಪಾಪ ಮಳೆಯಾಗ ಅವ ತೋಸ್ಕೊಂಡಾನಂತ. ಭತ್ತ ಎಲ್ಲ ತಟ್ಟು ಹಚ್ಚಿ ಮುಚ್ಚಿದಾನಂತ. ಮತ್ತು ಮಿಷಿನ್ ಗಾಡಿ ಹಚ್ಚಿ ಭತ್ತ ಕೂಸಿದ್ರಲ್ಲ ಅದೆಲ್ಲ ಹುಲ್ಲು ಒತ್ತಾಟೆ ಮಾಡಿಟ್ಟಾನಂತ. ಭತ್ತ ಎಲ್ಲ ಒತ್ತಾಟೆ ಮಾಡಿ ಗೂಡು ಹಾಕಿ ಪಾಪ ತಟ್ಟು ಮುಚ್ಚಾತಾನಂತ. ಓಡಾಡಿ ಒಬ್ಬಮ್ಮ ಮಾಡತ್ತಾನಪ್ಪ. ಕಂಡಾಪಟ್ಟಿ ಒಂದು 2 ಎಕರೆ ಹೊಲದ ಭತ್ತ ಎಲ್ಲ ತೋದು ಹೋಗತ್ಲ. ಮತ್ತೆಲ್ಲ ಒಗಾತಿ ಮಾಡಾಕತ್ತಾನು. ಅದಕ್ಕೆ ಫೋನ್ ಹಚ್ಚಿದ್ನಿ, ಬರುವ ತೊಗೊಂಬರ್ತಾನೆ ತಗೋ ಅಂತ. ಅಲ್ಲ ನಿನ್ನವನು ಇಷ್ಟು ಮೈ ಸೋಡಾತತಿ. ನನಗೆ ಫೋನ್ ಹಚ್ಚಿ ಹೇಳ್ಬಾರ್ದನ? ಬರುವಾಗ ಡಾಕ್ಟ್ರ್ ಕೇಳಿ ನಾನು ಔಷಧ ಗುಳಿಗೆ ತತ್ತೀನಿ. ಅಲ್ಲ ನಿನಗೊಂದು ಚೂರು ಬುದ್ಧಿಲ್ಲ ಅನ್ಬೇ. ನಾನು ನಿನ್ನ ಮಗನ ನನ್ನ ಮುಂದೆ ಹೇಳ್ದೆ, ಅಪ್ಪನ ಮುಂದೆ ಹೇಳಿದೆಯಲ್ಲ. ಯಾಕೆ ಹಿಂಗೆ ಮಾಡ್ತೀನಿ ನೀನು? ಅದಕ್ಕೆ ನಿನ್ನ ಮೇಲೆ ಸಿಟ್ಟು ಬರೋದು ನನಗೆ. ಅಲ್ಲಪ್ಪ, ನೀನು ಬಾಡಿಗೆ ಹೋಗಿದ್ದೆಲ್ಲ, ಯಾವಾಗ ಬರ್ತೀವಿ ಏನು? ನಿಮ್ಮ ಅಪ್ಪ ಆದ್ರೆ ಈಗ ಹೊಳೆ ಬರ್ತಾನ. ಅದಕ್ಕೆ ಅವ್ನಿಗೆ ಹೇಳೀನಿ, ನೀ ಇಷ್ಟು ಗಂಟೆಗೆ ಬರ್ತಿ ಹಿಂಗೆ ಬರ್ತಿ ಅನ್ನೋದು ಏನು ಗೊತ್ತಾ? ಹಾಂ, ನಡಿ ನಡಿ, ಕಾರ್ ಗಾಡಿ ತೊಗೊಂಡು ಒಂದು ಸ್ವಲ್ಪ ದವಾಖಾನಿಗೆ ಹೋಗಿ ಬಂದ್ಬಿಡೋಣ. ಇನ್ನೂ ಟೈಮ್ ಐತಿ. ಈಗ ಎಷ್ಟಾಗೈತಿ? 8 ಆಗೈತಿ. ನಡಿ ಹೋಗ್ಬರೋ ನಡಿ. ಬೇಡಪ್ಪ ಬೇಡ. ಒಂದು ಸ್ವಲ್ಪ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಅಂದರೆ ಇಲ್ಲಿ ಪ್ಯಾರಾಸಿಟಮಾಲ್ ಮೇಲೆ ಗುಳಿಗೆ ಐತಿ, ಅದನ್ನ ತಗೋತಾನೆ. ನನಗೆ ಎದ್ದು ಹೇಳಕ್ಕೆ ಶಕ್ತಿ ಇಲ್ಲಪ್ಪ, ಅಷ್ಟು ಜ್ವರ ಬಂದ. ತಡಿ ಹಂಗಾರ ಇಲ್ಲೇ ಡಾಕ್ಟ್ರ್ ಕರೆಸ್ತಾನು. ಇಲ್ಲೇ ನೋಡ್ತಾನೆ ಗಪ್. ಕರೆಸಿ ಫೋನ್ ಮಾಡಿ ಕರೆಸ್ತಾನೆ ಗಪ್ಪಾನಿ. ಹಲೋ ಡಾಕ್ಟ್ರು. ಹಾಂ ಹಲೋ ರೀ. ಅದು ರೀ ನಮ್ಮ ಅವ್ರಿಗೆ ಪಾಪ ಭಾಳ ಹುಷಾರಿಲ್ಲ ರೀ. ಈಗ ಅವ್ರು ಕರ್ಕೊಂಬರೋಷ್ಟು ಇದಿಲ್ಲ ರೀ, ಅಷ್ಟು ಸುಸ್ತಾಗ್ಯಾರ ರೀ. ಸ್ವಲ್ಪ ಮನೆಗೆ ಬಂದು ಚೆಕ್ ಮಾಡ್ತಾರಣ್ಣ. ಹಾಂ ಹಾಂ ರೀ. ಹಾಂ ಥ್ಯಾಂಕ್ಸ್ ರೀ ಡಾಕ್ಟ್ರ್. ಹಾಂ ಹಾಂ ರೀ. ಸ್ವಲ್ಪ ಬರಲ, ನಿಮಗೆ ಭಾಳ ಪುಣ್ಯ ಆತದ ಬರ್ರಿ. ಯವ್ವ, ಆ ಡಾಕ್ಟ್ರಿಗೆ ಫೋನ್ ಮಾಡಿದ್ನಿ, ಬರ್ತಾರಂತ. ಏನು ಚಿಂತೆ ಮಾಡಬೇಡ, ಮಲ್ಕೋ. ಒಂದಿಟ್ಟು ಬಿಸಿ ಬಿಸಿ ಚಹಾ ಬಜ್ಜಿ ತರ್ತಿದ್ನಿ. ಬಜ್ಜಿ ಬೇಡ ಕಮ್ಮರ, ಮೊದಲು ಜ್ವರ ಅದಾವಂತಿ. ಒಂದಿಟ್ಟು ಚಹಾ ತೊಗೊಂಬರ್ತಾನೆ, ಕುಡಿತಿ? ಬೇಡಪ್ಪ ಬೇಡ. ಎಲ್ಲಿಗ್ಯಾರ ಮೊಮ್ಮಕ್ಳು ಕಾಣತೇನೇ ಇಲ್ಲ. ಅವ್ನು ಬಾಜು ಮನ್ಯಾಗ ಆಡತಾವಂತ ಬಿ. ಅವನು ಕರ್ಕೊಂಬರ್ತಾನೇನು. ಕರ್ಕೊಂಡು ಬಂದು ಚಹಾ ಕುಡ್ದ್ರಾತ್. ಅದು ಒಂದು 2 ದಿನ ಬಿ ತಂಗಿನ ಕರ್ಸೋಣ ಅನ್ನತ್ತೀನ. ಯಾಕಂದ್ರೆ ನಾಳೆ ಇವರು ಹತ್ತಿರ ಹೊಕ್ಕನ ಅನ್ನತ್ತಾರ. ಮತ್ತು ನಿನಗೂ ಹುಷಾರಿಲ್ಲ, ಮತ್ತು ಆಕಿಗೂ ಸಂಗೀತಗೂ ಹುಷಾರಿಲ್ಲ. ಹಾಗಾಗಿ ಸಂಗೀತಗಳು ತಂಗಿನೂ ಬರ್ತಾಳಂತ. ಅದಕ್ಕೆ ಈಕೆ ನಮ್ಮ ತಂಗಿನೂ ಬಂದ್ರೆ ಇಬ್ಬರು ಸೇರಿ ಮಾಡ್ಕೊಂಡು ಹೋಗ್ತಾರೋ. ನೀವಿಬ್ಬರು ರೆಸ್ಟ್ ತೊಗೊಳಕ್ಕೆ ಬರ್ತೈತಿ ಅಂತ ನಂದ. ನೀ ಹೆಂಗೆ ಅಂತೀ ನೋಡು ಹಂಗೆ. ಹಂಗತ್ತೀಯ ನೋಡಪ್ಪ, ಆಕೆವು ಸಣ್ಣ ಮಕ್ಳು ಅದಾವ. ಮತ್ತು ಇಲ್ಲಿ ನಮ್ಮ ಸಣ್ಣ ಹುಡುಗರು. ಆಮೇಲೆ ಎಲ್ಲ ಕಿತ್ತಾಡ್ಕೊಂತ ಬಡ್ದಾಡ್ಕೊಂತ ಕುಂತಾವಂತ. ಹಂಗೇನಿಲ್ಲ ತಗೋಬಿ, ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರಾತು. ಆಯ್ತು ತಗೋಪ್ಪ, ನನಗೂ ಮಗಳು ನೋಡ್ಬೇಕು ಅನ್ಸತೈತಿ. ಭಾಳ ದಿವಸ ಆತು, ಒಂದು 2-3 ತಿಂಗಳು ಆತನು ಬಂದೇನೇ ಇಲ್ಲ. ಕರೆಸ್ ಪಾಕಿನ ನೋಡೋಣ. ಹ್ಞೂ ಆತು. ಮಕ್ಕೋ, ನಾ ಚಹಾ ತೊಗೊಂಬರ್ತಾನೆ, ಡಾಕ್ಟ್ರ್ ಬರ್ತಾರೆ ಈಗ. ಸರ್ ಬಂದ್ರಿ, ಬರ್ರಿ ಒಂದು ಸ್ವಲ್ಪ ನಮ್ಮ ವಾರ ನೋಡು ಬರ್ರಂದ್ರೆ. ಹಾಂ ನಡಿಪ. ಏನಾಗೈತ್ರಿ ಅಮ್ಮಾರ? ಅಲ್ಲ ಇಷ್ಟು ಜ್ವರ ಬಂದಾವು, ಒಂದಿಟ್ಟು ಇದನ್ನು ಮಾಡಿಲ್ಲಲ್ಲ? ಅದು ಸರ್ ಅವರು ನಮಗೂ ಹೇಳಿಲ್ಲ ರೀ. ನಾನು ಬಾಡಿಗೆ ಹೋಗಿದ್ದೀನಿ ರೀ. ಈಗ ಬನ್ನಿ ಬರುಕ ನೋಡ್ತೇನೆ, ಜ್ವರ ಸಾಕಟ್ಟು ಬಂದಿತ್ತು ರೀ. ಈ ಜ್ವರ ಭಾಳ ಅದಪ್ಪ, 120 ಜ್ವರ ಅದಾವು. ಇನ್ನೊಂದಿಟ್ಟು ಬಿಟ್ರೆ ನೆತ್ತಿಗೆ ರೀ ಕಲಾಸಾಗು ಮನುಷ್ಯ. ಅಲ್ಲ ಇಷ್ಟು ಜ್ವರ ಬಂದಾವು, ಒಂದಿಟ್ಟು ಕೇರ್ ತೊಗೊಂಡಿಲ್ಲಲ್ಲ. ಏನಮ್ಮ ನೀವು ಒಂಚೂರು ಬುದ್ಧಿ ಇಲ್ಲ ನಿಮ್ಗೆ? ಇಲ್ರಿ ಡಾಕ್ಟ್ರ್, ಅವು ಆಮೇಲೆ ಬಂದು. ಒಮ್ಮೆ ಮುಂಗ್ಲಿ ಹೆಂಗೆ ಬರ್ತಾವ್ರಿ? ಸಂಚಾನ ತಪ್ಪನೆ ಕೆಲಸ ಮಾಡಿದಾರನ? ಹಾಂ ರೀ, ಒಗ್ಯಾನು ಬಾಂಡೆ ಕಸ ಎಲ್ಲ ಮಾಡಿ ಬರ್ಸಿ ಮಳೇಲಿ ಎಲ್ಲ ಕಟ್ಟಿಗೆ ಇದ್ದು ರೀ. ಎಲ್ಲ ಸೌದೆ ಒಳಗೆ ಎಲ್ಲ ತಂದಿಟ್ಟು ಕಂಡಾಪಟ್ಟಿ ಒಂದು ಟ್ಯಾಕ್ಟರ್ ಕಟ್ಟಿಗೆ ಇದ್ದು ರೀ, ಉಪ್ಪಕ್ಕೆ ತಂದಿಟ್ನಿ. ಹಿಂಗೆ ಮಾಡಿ ಮಳೇಲಿ ತೋರಿಸ್ಕೊಂಡ್ರಿ. ಮತ್ತು ಮನೆ ಒಳಗೆ ತೊಟ್ಟಿ ಬೇರೆ ಮಾಡ್ಯಾರಲ್ರಿ, ತೊಟ್ಟಿ ತುಂಬ ತುಂಬಿತ್ರಿ. ಅದು ಏನಿಲ್ಲ ಅಂದ್ರೆ ಒಂದು 20-30 ಕೂಡ ಆಯ್ತು. ಅದನ್ನೆಲ್ಲ ತುಂಬೋಗದು ತೊಟ್ಟಿ ಎಲ್ಲ ಕ್ಲೀನ್ ಮಾಡಿ ಬಂದು ಮಲ್ಕೊಂಡಿರ್ರಿ, ತಂಡು ಬಂದ್ಬಿಡ್ತ್ರಿ. ಅಲ್ಲ, ನಮ್ಮ ಮಕ್ಕಳಿಗೆಲ್ಲ ನಾ ಮಾಡೇನಂದು ಅಂದ್ರೆ ಅವ್ರ ನಾಟಕ ಮಾಡತ್ತಾರ. ಆ ಸುಮ್ಮವ್ವ ಹೇಳಿದ ನಿಜ ನಂಗಾದ್ರೆ. ಎಲ್ಲ ಕೆಲಸ ನಮ್ಮ ಅವ್ವನ ಮಾಡತ್ತಾಳ. ಮಾಡಬೇಕು, ಏನಾರು ತಿಳ್ಕೋಬೇಕು. ಪಾಪ ಎಲ್ಲ ಕೆಲಸ ಮಾಡಿ. ಅದಕ್ಕೆ ನಮ್ಮ ಅವನ ಮೇಲೆ ಇವತ್ತು ನನಗೆ ಕರುಣೆ ಉಕ್ಕಿ ಬಂದಿದ್ದಂತ ಅನಿಸುತ್ತೆ. ತಾಯಿ ಕರುಳು ಅಂದರೆ ಇದಕ್ಕೆ ಅನಿಸುತ್ತೆ. ಅವ್ರು ನೋಡೋದು ನೋಡಿ ನಾನು ಅವ್ರ ಮೇಲೆ ಕರುಣೆ ಬಂತು.
ಏನೋ ನಡೀತಾ ಇದೆ ಮನೇಲಿ. ನಾನೇ ಕಂಡುಹಿಡಿಬೇಕು. ಹುಚ್ಚಿ ಏನಮ್ಮ ನೀನು? ಇಷ್ಟು ವಯಸ್ಸಾಗಿದೆ, ಎಲ್ಲ ಕೆಲಸ ನೀನೇ ಮಾಡ್ತಾರ? ಯಾಕೆ ಮನೇಲಿ ಬೇರೆ ಯಾರೂ ಇಲ್ವಾ? ಅಲ್ಲಿ ನೋಡಿ ನಿನ್ನ ಗಂಡ ಡಾಕ್ಟರ್ ಕರ್ಕೊಂಬಂದು ನಿಮ್ಮ ಮತ್ತಿನ ತೋರ್ಸಾತಾನ. ನಿಮ್ಮ ಮತ್ತೆಲ್ಲ ಹೇಳಕತ್ತಾಳ ನೋಡಿ, ಎಲ್ಲ ಕೆಲಸ ನಾನು ಮಾಡ್ಯಾನಂತೆ. ಅಮ್ಮ ಹೇಳಿ ಸುಮ್ಮನಿರಮ್ಮ. ಯಾವತ್ತಿದ್ರು ನನ್ನ ಗಂಡ ನಾನು ಹೇಳಿದ್ದೆ ಕೇಳೋದು. ನೀನೊಂದು ಸ್ವಲ್ಪ ಸುಮ್ಮನಿರಮ್ಮ. ಅಲ್ಲಿ ಹೋಗಿ ಹೋಗಿ ನಿಂದ್ರು, ಇಲ್ಲಾಂದ್ರೆ ನೀ ಬಂದಿಲ್ಲ ಅಂತ ನಿನ್ನ ಗಂಡ. ಹೇ ಸುಮ್ಮನಿರಮ್ಮ. ಅವರನ್ನೆಲ್ಲ ಸೊಂಟ ನೋವಿತ್ತು, ಹೇಳಕ್ಕಾಗಲಿಲ್ಲ, ಅದಕ್ಕೆ ಬಂದಿಲ್ಲ ಅನ್ನಕ್ಕೆ ಬರುತ್ತೆ. ನೋಡಪ್ಪ, 2 ಇಂಜೆಕ್ಷನ್ ಮಾಡ್ತೀನಿ. ಪಾಪ ಭಾಳ ಜ್ವರ ಇದಾವೆ. ಹಂಗೆ 2 ಇಂಜೆಕ್ಷನ್ ಮಾಡಿ ಔಷಧ ಗುಳಿಗೆ ಬರ್ಕೊಡ್ತೀನಿ. ನಾಳೆ ಬೆಳಗ್ಗೆ ಲಘುನ ಹಾಸ್ಪಿಟ್ಲಿಗೆ ಕರ್ಕೊಂಬರ್ರಿ ಇವ್ರನ್ನ. ಇಲ್ಲಾಂದ್ರೆ ಸಿಚುವೇಶನು ಭಾಳ ಕಂಡೀಷನ್ ಐತೆ. ವಯಸ್ಸಾದ್ಮೇಲೆ ಈ ರೀತಿ ಜ್ವರ ಬಂದರೆ ಪ್ಯಾರಾಸಿಟ್, ಆಮೇಲೆ ಮತ್ತು ಹಾರ್ಟ್ ಅಟ್ಯಾಕ್ ಇವೆಲ್ಲ ಆಗೋದು ಭಾಳ ಪ್ರಾಬ್ಲಮ್ ಇರುತ್ತಪ್ಪ. ನೀವು ಕೇರ್ಫುಲ್ಲಾಗಿ ನೋಡಿಕೊಂಡ್ರೆ ಚಲೋ. ಇಲ್ಲಾಂದರೆ ನಾಳೆ ನೀವು ಜೀವನ ಪೂರ್ತಿ ಅವ್ನ ಹಾಸಿಗೆಲ್ಲೇ ನೋಡ್ಕೋಬೇಕಾಗತ್ತೆ. ಹುಷಾರಾಗಿರಿ. ಸಾರಿ ಡಾಕ್ಟ್ರ್. ನಾನು ಎಲ್ಲ ಚೆನ್ನಾಗೇ ನೋಡ್ಕೋತೀನಿ ಮುಂದೆ. ತಪ್ಪಾಯಿತು ನಮ್ಮದು. ನನಗೆ ಗೊತ್ತಾಗಲಿಲ್ಲ ನಮ್ಮಮ್ಮ ಎಲ್ಲ ಕೆಲಸ ಮಾಡ್ತಾಯಿದ್ದಾಳೆ ಅಂತ. ಸರಿ ಸರಿ, ಆಯಿತು ಡಾಕ್ಟ್ರ್. ಸರಿಪ್ಪ, 2 ಇಂಜೆಕ್ಷನ್ ಕೊಟ್ಟಿದ್ದೀನಿ. ಅಮ್ಮ, ಕರೆಕ್ಟಾಗಿ ಗುಳಿಗೆ ತಗೋ. ಸರಿ ಡಾಕ್ಟ್ರೆ. ನೋಡಪ್ಪ, ಹುಷಾರಾಗಿ ನೋಡ್ಕೊ. ತಂದೆ ತಾಯಿ ಇದ್ದಾಗಲೇ ನಾವು ಬಂದಿರ್ತೀವಿ. ಅವರು ನಮ್ಮನ್ನು ಕಷ್ಟಪಟ್ಟು ಚಿಕ್ಕ ವಯಸ್ಸಿಂದ ಇಷ್ಟು ದೊಡ್ಡವ್ರನ್ನ ಆಗೋ ತನಕ ಬೆಳೆಸಿದ್ದೇ ನಾವು. ಅಲ್ವಾ? ಇಷ್ಟು ದೊಡ್ಡವರು ಆಗೋ ತನಕ ನಾವು ಅವರು ಏನೇನೆಲ್ಲ ಮಾಡಿರ್ತಾರೆ. ನಮ್ದು ಕಕ್ಕ ಬೆಳೆಯೋದ್ರಿಂದ ಹಿಡಿದು ನಮ್ಗೆ ಉಣಿಸೋದು ತಿನ್ನಿಸೋದು. ನಮಗೇನಾದರೂ ಸ್ವಲ್ಪ ತೊಂದರೆ ಆದರೂ ಕಣ್ಣೀರು ಹಾಕ್ತಿರ್ತಾರೆ ತಾಯಿ ಜೀವ. ಅಂಥದ್ರಲ್ಲಿ ಅವ್ರಿಗೆ ವಯಸ್ಸಾದ್ಮೇಲೆ ನಾವು ಅವ್ರು ಸೇರ್ತಾ ಇರಲ್ಲ, ಅವ್ರನ್ನ ನೋಡ್ತಾ ಇರಲ್ಲ. ಇದೆಲ್ಲ ನಾವು ನಮ್ಮ ಹೆಂಡತಿ ಬಂದ ತಕ್ಷಣ, ಮಕ್ಕಳು ಆದ ತಕ್ಷಣ ನಾವು ತಂದೆ ತಾಯಿನ ಮರ್ತು ಬಿಡ್ತೀವಿ. ತಂದೆ ತಾಯಿನ ಮರಿಬಾರ್ದು. ಯಾಕಂದರೆ ಅವ್ರು ಕೊಟ್ಟ ಜನ್ಮನೇ ಇದು. ಅವ್ರು ಕೊಟ್ಟಾಗ ನಾವು ಭೂಮಿಗೆ ಬಂದಿರ್ತೀವಿ. ಇಷ್ಟೊಂದು ಕೆಲಸ ತಂದೆ ತಾಯಿಗೆ ಹಚ್ಚೋದು ಒಳ್ಳೇದಲ್ಲ. ನಿನ್ನ ಹೆಂಡ್ತಿಗಾಗಲಿಲ್ವೋ? ಕೆಲಸದವ್ರು ನೀಡು. ನಿನ್ನ ಕೈಲಿ ನಿಲ್ಲಲಿಲ್ವೋ? ನೀವೇ ಸ್ವಲ್ಪ ಸಹಾಯ ಮಾಡಿ. ಅದನ್ನು ಬಿಟ್ಟು ತಂದೆ ತಾಯಿಗೆ ಈ ರೀತಿ ಕೆಲಸ ಹಚ್ಚೋದು ಸರಿಯಲ್ಲ. ಅವ್ರು ಮಾಡೋದು ನೋಡಿದ್ರೆ ಫುಲ್ಲು ದನದ ಕೆಲಸ ಮಾಡಿದಾರೇನೋ. ಪಾಪ ಕಟ್ಟಿಗೆ ಎಲ್ಲ ಹೊತ್ತು ಇಟ್ಟಿದ್ದಾರಂತೆ. ಅಲ್ಲ, ನೀನೆದಕ್ಕಪ್ಪ ಗಂಡಸಾಗಿದೀಯ? ಎಲ್ಲ ತಾಯಿಗೆ ಹಚ್ಚಿ ಏನು ಕುಂದಿರ್ತೀಯ? ತಿಳ್ಕೊಂಡು ಮಾಡೋಕೆ ಕಲ್ಕೊ. ತಂದೆ ತಾಯಿ ನಡೆದ್ರೆ ಒಳ್ಳೇದಾಗಲ್ಲ. ನಾನು ಕೇಳಿದೆ ನಿಮ್ಮ ಯಜಮಾನ್ರು ಎಲ್ಲಿ ಅಂತ. ಅವ್ರು ಹೇಳಿದ್ರು, ಪಾಪ ಭತ್ತ ಇಂಥ ಮಳೇಲಿ ಎಷ್ಟೊಂದು ದೋ ಮಳೆ ಬೀಳ್ತಾ ಇದೆ. 2 ದಿನ ಮಳೆ ಅಂತ ಕೊಟ್ಟಿದ್ದಾರೆ. ರೈತರ ಬಾಳೆನೇ ಹೀಗೆ ಅಲ್ಲ. ಎಲ್ಲ ನೀನು ಆರಾಮ್ ಕಾರಲ್ಲಿ ಹೈ ಲೆವೆಲಾಗಿ ಹೋಗಿ ಬಂದೆ, ಒಳ್ಳೆಯದು. ತಂದೆ ಹೊಲದಲ್ಲಿ, ತಾಯಿ ಮನೇಲಿ. ನೀವೇನು ಮಾಡ್ತೀರಪ್ಪ? ನಾನು ಡಾಕ್ಟ್ರಾಗಿ ಇನ್ನೊಬ್ಬರ ಮನೆ ಸುದ್ದಿ ಮಾತಾಡಬಾರ್ದು. ಆದರೂ ಮಾತಾಡಿದೆ. ಯಾಕೆ ಗೊತ್ತಾ? ನನ್ನ ತಾಯಿನೂ ಇದ್ದಾಳೆ. ನನ್ನ ತಾಯಿನ ನಾನು ದೇವತೆಗಿಂತ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಅದಕ್ಕೆಪ್ಪ ಹೇಳಿದ್ದು. ನಿನ್ನ ತಾಯಿನ ಚೆನ್ನಾಗಿ ನೋಡ್ಕೊ. ತಾಯಿ ಇರುವಾಗಲೇ ಚೆನ್ನಾಗಿ ನೋಡ್ಕೋಬೇಕು. ದೇವ್ರಿಗೆ ಹೋಗಿ ಕೈ ಮುಗಿಯೋದಲ್ಲ, ತಾಯಿ ಕೈ ಮುಗಿಬೇಕು. ಯಾಕಂದರೆ ತಾಯಿ ಕೊಟ್ಟ ಜೀವ, ತಂದೆ ಕೊಟ್ಟ ಆಸ್ತಿ, ಅದರಲ್ಲೇ ನಾವು ಬಾಳೆ ಮಾಡ್ತಿರ್ತೀವಿ ಅಲ್ವಾ?